ಪಾಪಣ್ಣ ನಾಳೆ ಎಕ್ಸಾಮ್ ಇದೆ, ಓದ್ತಾ ಕೂತ್ಕೊ, ಟಿವಿ ನೋಡಬೇಡ. ಬರೀ ಕ್ರಿಕೆಟ್ 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 ತಲೆಯಲ್ಲಿ ಬರೀ ಕ್ರಿಕೆಟೇ ತುಂಬಿದೆ ನಿನಗೆ. ಅಮ್ಮ ನನಗೆಲ್ಲ ಬರುತ್ತೆ, ನನಗೆ ಎಲ್ಲ ಬರುತ್ತೆ, ನಾನು ಕ್ರಿಕೆಟ್ ನೋಡ್ತೀನಿ. ಓ ಹೌದಾ, ಸರಿ ಸರಿ. ಇಂಡಿಯಾ ಗೆಲ್ತು, ಗೆಲ್ತು ಗೆಲ್ತು ಗೆಲ್ತು. ಓ ಆಯ್ತಾ, ಕ್ರಿಕೆಟ್ ಎಲ್ಲ ಮುಗೀತಾ? ಬಾ ಈಗಾದರೂ ಓದ್ಕೊಳ್ಳೋಣ. ಬುಕ್ ಎಲ್ಲ ತೆಕ್ಕೊಂಡು ಕೂತ್ಕೊಂಡಿರು ಬರ್ತೀನಿ. ಪಾಪಣ್ಣ ನಾಳೆ ಮಗ್ಗಿ ಕೇಳ್ತಾರೆ, ಮಗ್ಗಿ ಹೇಳು. ಹಾಂ ಸರಿ ಅಮ್ಮ. ಎರಡೊಂದೆರಡು, ಎರಡು ಮೂರಲೆ, ಎರಡು ಮೂರಲೆ ಹೋದ, ಎರಡಲೆ ಎಷ್ಟು? ಎರಡೆರಡಲೆ ನಾಲ್ಕು, ಎರಡು ಮೂರಲೆ. ಪಾಪಣ್ಣ ನಿನ್ನೆ ಯಾರ ಮ್ಯಾಚ್ ಇತ್ತು? ಅಮ್ಮ ನೆನ್ನೆ ಇಂಡಿಯಾ ಆಮೇಲೆ ನ್ಯೂಜಿಲ್ಯಾಂಡ್ ಇತ್ತು. ಎಷ್ಟು ಚೆನ್ನಾಗಿ ಆಡಿದ್ರು ಗೊತ್ತಾ ಇಂಡಿಯಾದವರು. ಅದರಲ್ಲೂ ಎಷ್ಟು ಚೆನ್ನಾಗಿ ಕ್ಯಾಚ್ ಎಲ್ಲ ಇಡ್ರು ಗೊತ್ತಾ. ಹೌದಾ, ಕ್ಯಾಪ್ಟನ್ ಯಾರಾಗಿದ್ರು? ಪಾಪಣ್ಣ ನಿನ್ನೆ ನಡೆದಿರೋ ಕ್ರಿಕೆಟ್ ಬಗ್ಗೆ ಮಾತಾಡ್ತಿದೀಯಾ? ಅಷ್ಟು ದಿನದಿಂದ ನಾನು ಮಗ್ಗಿ ಹೇಳ್ಕೊಟ್ಟಿರೋದನ್ನು ಮಾತ್ರ ನೆನ್ಪಿಟ್ಕೊಂಡಿಲ್ಲ ನೀನು. ಬರೀ ಇದೇ ಆಯಿತು ನಿಂದು. ಇವಾಗ 10 ಸರಿ ಮಗ್ಗಿನ ಹೇಳಬೇಕು ನೀನು. ಅದು ಬರೋ ತನಕ ನಾನು ಬಿಡೋದಿಲ್ಲ ಅಷ್ಟೇ. ರಾತ್ರಿ ಮಲ್ಗೋದಿಲ್ಲ, ಊಟ ಇಲ್ಲ, ಏನಿಲ್ಲ. ಮಗ್ಗಿ ಒಪ್ಸೋ ತನಕ ನಿಮ್ಗೇನು ಕೊಡೋಲ್ಲ ನಾನು.